MS ರೂಪಾಬಾಯಿ. ಧ್ಯಾನ ನನಗೆ ಪರಿಚಯ ಆಗಿ 15 ವರ್ಷ ಆಗಿದೆ. 15 ವರ್ಷದಿಂದ ಧ್ಯಾನ ಸ್ವಲ್ಪ ಸ್ವಲ್ಪ ಮಾಡುತ್ತಿದ್ದೇನೆ. ಒಂದು 8-6 ವರ್ಷದಿಂದ ಡೀಪಾಗಿ ಧ್ಯಾನ ನಂಬಿ ಮಾಡುತ್ತಿದ್ದೇನೆ. ಧ್ಯಾನ ನಮಗೆ ಪಾಪಾಯಿ ಹಾಲಿಗೆ ಹೋಗಿ ವಾರಕ್ಕೊಮ್ಮೆ ಧ್ಯಾನ ಮಾಡ್ತಿದ್ದೆ, ಸತ್ಸಂಗ ಕೇಳ್ತಿದ್ದೆ. ನನಗೆ ತುಂಬ ಚೆನ್ನಾಗಾಯಿತು, ಇಷ್ಟ ಆಯಿತು ಧ್ಯಾನ. ಯಾಕಂದರೆ ಧ್ಯಾನದಿಂದ ಸ್ವಲ್ಪ ಮನಃಶಾಂತಿ, ಅದರಿಂದ ಒಂದು ಪಾಸಿಟಿವ್ನೆಸ್ ತಿಳಿದು ಬಂತು ನನಗೆ. ಅದಕ್ಕಾಗಿ ನಾನು ಧ್ಯಾನ ತುಂಬ ಇಷ್ಟಪಟ್ಟೆ. ಧ್ಯಾನ ಅಂದರೆ ಹೆಂಗ ಅಂತ ನಾವು ಕೇಳಿದ್ವಿ. ಧ್ಯಾನಕ್ಕೆ ಹೋಗಿ ತಿಳ್ಕೊಂಡು ಬರ್ಬೇಕಂತೇಳಿ ವಾರಕ್ಕೊಮ್ಮೆ ಹೋಗಿ ತಿಳ್ಕೊಂಡು ಬಂದಿದ್ವಿ. ಅವಾಗಿಂದ ಮನ್ಯಾಗ ಧ್ಯಾನ ಮಾಡ್ತಿದ್ವಿ. ಸರಳವಾಗಿ ಈಜಿ, ತುಂಬ ಚೆನ್ನಾಗೈತೆ ಅಂತೇಳಿ ಡೈಲಿ ಯಾವಾಗ ಟೈಮ್ ಸಿಕ್ತು ಅವಾಗ ಧ್ಯಾನ ಮಾಡುತ್ತಿದ್ವಿ. ತುಂಬ ಖುಷಿ ಆಯಿತು ಧ್ಯಾನ. ಶ್ವಾಸದ ಮೇಲೆ ಧ್ಯಾಸ, ಏನು ಖರ್ಚೆ ಇಲ್ಲ, 1 ರೂಪಾಯಿನೂ ಖರ್ಚೆ ಇಲ್ಲ. ಎಷ್ಟು ಚೆನ್ನಾಗೈತೆ ಅಂತೇಳಿ ಇಷ್ಟ ಆಯಿತು ಧ್ಯಾನ. ನಮ್ಮ ನನಗೆ ಇನ್ನೊಬ್ಬರಿಗೆ ತಿಳಿಸ್ಬೇಕಂತೇಳಿ ಧ್ಯಾನ ನಮ್ಮ ಮನೆಯವರು ಹೇಳಿದ್ದರು. ಅದಕ್ಕಾಗಿ 1 ಟೈಮ್ 2 ಟೈಮ್ಸ್ ಹಂಗ ಧ್ಯಾನಕ್ಕೆ ಹೋಗಿದ್ವಿ ತಿಳಿಸ್ಬೇಕಂತೇಳಿ. ಧ್ಯಾನ ತುಂಬ ಸುಲಭ. ಶ್ವಾಸದ ಮೇಲೆ ಧ್ಯಾಸ. ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟು ಕೂಡಬೇಕು. ನಿಮಗೆ ಆರಾಮಾಗಿ ಅದ್ರ ಮೇಲೆ ನಂಬಿಕೆ ಬಂದಿದ್ದ ತಕ್ಷಣ ನೀವು ತುಂಬ ಧ್ಯಾನ ಮಾಡಬೇಕು. ನಿಮ್ಮ ವಯಸ್ಸಿಗಿಂತ ಹೆಚ್ಚು 1 ಗಂಟೆ 2 ಅವರ್ಸ್ ಆ ಥರ ಕೂಡಬೇಕು. ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಕಷ್ಟ, ಎಂಥವು ಕಷ್ಟ ಅವು ಇವು ನಿಮಗೆ ಪ್ರಾಬ್ಲಮ್ಸ್ ಇದ್ದಿದ್ದೆಲ್ಲ ಕ್ಲಿಯರ್ ಆಗಬೇಕಂದ್ರೆ ತುಂಬ ಧ್ಯಾನ ಮಾಡಬೇಕು. ನೈಟ್ ಕುಂತು ಬೆಳಿಗ್ಗೆ ಎದ್ದವರು ಇದ್ದಾರೆ, ಆ ಥರ ಧ್ಯಾನ ಮಾಡಿದರೆ ಎಲ್ಲ ಕೆಲಸಗಳು ತುಂಬ ಸುಲಭವಾಗಿ ಆಗುತ್ತವೆ. ತುಂಬ ಸರಳವಾಗಿ ಧ್ಯಾನ ಮಾಡ್ಬೋದು. ಶ್ವಾಸದ ಮೇಲೆ ಧ್ಯಾಸ. 2 ಕೈಗಳನ್ನು ಜೋಡಿಸ್ಬೇಕು, ಕಾಲನ್ನು ಜೋಡಿಸ್ಬೇಕು, ಕಣ್ಣುಗಳನ್ನು ಮುಚ್ಚಬೇಕು. ನಿಧಾನವಾಗಿ ಶ್ವಾಸದ ಮೇಲೆ ಗಮನ ಕೊಟ್ಟು ಕೂಡಬೇಕು.